ಇಲ್ಲಿಗೆ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಸೈಟ್ ಸೀಯಿಂಗ್ ಏನ್ಬಿಟ್ಟು ಚಿಕ್ಕವಳ್ಳಿ ಡ್ಯಾಮ್ಗೆ ಹೋದ್ವಿ. ಈ ಡ್ಯಾಮ್ ನೋಡೋದಕ್ಕೆ ನಯಾಗ್ರಾ ಫಾಲ್ಸ್ನ ಒಂದು ಕಾಪಿ ಥರ ಇತ್ತು. ಡ್ಯಾಮ್ ಹತ್ರ ನೇಚರಲ್ಲಿ ವಾಕ್ ಮಾಡ್ತಾ ಫುಲ್ ಸೂಪರ್ ಎಕ್ಸೈಟಿಂಗ್ ಆಗಿತ್ತಲ್ಲಿ. ಅಲ್ಲಿಂದ ನಾವು ನಿಸರ್ಗಧಾಮ ಎಕ್ಸಾಟಿಕ್ ಬರ್ಡ್ಸ್ ಪಾರ್ಕ್ಗೆ ಹೋದ್ವಿ. ಅಲ್ಲಿ ನಾವು ತುಂಬಾ ವೆರೈಟೀಸ್ ಆಫ್ ಬರ್ಡ್ಸ್ ನೋಡಿದ್ವಿ. ಅದಾದ್ಮೇಲೆ ರೆಪ್ಟೈಲ್ಸ್, ಸ್ನೇಕ್, ಲಿಸರ್ಡ್, ಇಗ್ವಾನ ಆ ಥರದ್ದೆಲ್ಲ ನೋಡಿದ್ವಿ, ಫುಲ್ ವೆರೈಟೀಸ್. ಆದ್ಮೇಲೆ ಇನ್ನೊಂದೇನಂದ್ರೆ 100 ರೂಪೀಸ್ ಕೊಟ್ಟರೆ ನಿಮ್ಗೆ ಇಗ್ವಾನ ಎಲ್ಲ ಕೈ ಮೇಲೆ ಇಟ್ಕೋಬೋದು. ಮತ್ತು ಅದು ಮುಗಿಸ್ಕೊಂಡು ಕಾವೇರಿ ನಿಸರ್ಗಧಾಮಕ್ಕೆ ಹೋದ್ವಿ ನಾವು. ಅಲ್ಲಿ ಎಂಟ್ರ್ ಆಗ್ತಿದ್ದಂಗೆ ಬ್ರಿಡ್ಜ್ ಇತ್ತು. ಕ್ರೌಡ್ ಇದ್ದಿದ್ರಿಂದ ಅಷ್ಟೊಂದು ಎಂಜಾಯ್ ಮಾಡೋಕ್ಕಾಗಿಲ್ಲ ಬ್ರಿಡ್ಜ್ ವಾಕ್ ಅದು. ಅದಾದ್ಮೇಲೆ ಹಂಗೆ ಮುಂದೆ ಹೋಗ್ತಾ ಇದ್ರೆ ಗೋ ಕಲ್ಚರ್ನ ಟಾಯ್ಸ್ ಎಲ್ಲ ನೋಡ್ಬೋದು. ಅದಾದ್ಮೇಲೆ ಇಲ್ಲಿ ತುಂಬ ಅಡ್ವೆಂಚರ್ ಆಕ್ಟಿವಿಟೀಸ್ ಎಲ್ಲ ಇದೆ, ಜಿಪ್ ಲೈನು, ರೋಪ್ ವೇ ಆ ಥರದ್ದೆಲ್ಲನೂ. ಮತ್ತೆ ಇದು ಮುಗಿಸ್ಕೊಂಡು ನಾವು ಟಿಬೇಟಿಯನ್ ಮೊನಾಸ್ಟ್ರಿಗೆ ಹೋದ್ವಿ. ಅಷ್ಟೇ ಎಲ್ಲ ಫುಲ್ ನೋಡೋಷ್ಟಲ್ಲಿ ನೈಟ್ ಆಯಿತು. ಅದಾದಮೇಲೆ ಮೈಸೂರಿನ IB ಸ್ಟೈಲ್ ಹೋಟ್ಲಲ್ಲಿ ನೈಟ್ ಆಲ್ಟ್ ಆದ್ವಿ ನಾವು. ನೀವು ಕೂಡ ಹಾಲಿಡೇಸ್ನ ತುಂಬ ಬ್ಯುಸಿ ಇರೋ ಕಡೆಗೆ ಪ್ಲ್ಯಾನ್ ಮಾಡಬೇಡಿ. ಯಾಕಂದರೆ ಆ ಕ್ರೌಡಲ್ಲೇ ನಿಮ್ಗೆ ಟೈಮ್ ಸ್ಪೆಂಡ್ ಆಗಿಬಿಡುತ್ತೆ. ಆ ಜಾಗದಲ್ಲಂತೂ ನೀವು ಟೈಮ್ ಸ್ಪೆಂಡ್ ಮಾಡೋಕ್ಕಾಗೋದೇ ಇಲ್ಲ. ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್